ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಅಂಗಡಿಯಲ್ಲಿ ಸಿಗೋ ಥರ ಟೇಸ್ಟಿಯಾಗಿ ಪೇರಳೆ ಹಣ್ಣಿನ ಜ್ಯೂಸ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದಕ್ಕೆ ಬರೀ ಪೇರಳೆ ಹಣ್ಣು, ಹಾಗೆ ಸಕ್ಕರೆ, ಉಪ್ಪು, ಖಾರ ಇದ್ದರೆ ಸಾಕು, ಇನ್ನೇನು ಬೇಡ. ತುಂಬ ಈಸಿ ರೆಸಿಪಿ ಇದು ಆ್ಯಂಡ್ ತುಂಬ ಟೇಸ್ಟಿಯಾಗೂ ಇರುತ್ತೆ. ಅಂಗಡಿಯಲ್ಲಿ ಸಿಗೋ ಥರನೇ ಇರುತ್ತೆ. ಬನ್ನಿ ಹೇಗೆ ಅಂತ ನೋಡೋಣ. ನಾನಿಲ್ಲಿ ಒಂದು ಪೇರಳೆ ಹಣ್ಣನ್ನು ತಗೊಂಡಿದ್ದೀನಿ. ಸೀಬೆಕಾಯಿ ಅಂತಲೂ ಕರೀತಾರೆ ಇದನ್ನ ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ ಟಾಪಿಂದ. ಇವಾಗ ಇದ್ರ ಕ್ಯಾಪನ್ನ ನಾನು ಸೈಡಲ್ಲಿ ಇಟ್ಕೊತೀನಿ ಸಪ್ರೇಟಾಗಿ. ಇದನ್ನ ಬೇಕಂತಂದರೆ ನೀವು ಯೂಸ್ ಮಾಡ್ಕೋಬೋದು. ಇದು ಸಣ್ಣದಿದೆಯಲ್ವ, ಇದನ್ನು ಬೇಕಂತಂದರೆ. ಇವಾಗ ಸ್ಪೂನ್ ತಗೊಂಡು ಇದರಲ್ಲಿರೋ ಈ ಪಿಂಕ್ ಕಲರ್ ಏನು ಪೇರಳೆ ಹಣ್ಣಿದೆ ಅಲ್ವಾ, ಅದನ್ನು ನೀಟಾಗಿ ಸಪ್ರೇಟ್ ಮಾಡಿ ತೆಗೆದಿಟ್ಕೊತಾ ಇದ್ದೀನಿ ಒಂದು ಪ್ಲೇಟಲ್ಲಿ. ನೋಡಿ, ಇದೇ ಥರ ತೆಗೆದಿಟ್ಕೊಬೇಕಾಗತ್ತೆ. ಮಧ್ಯದಲ್ಲಿ ಕಟ್ ಮಾಡೋಕ್ಕೆ ಹೋಗಬೇಡಿ, ನೀಟಾಗಿ ತೆಗೀರಿ. ತುಂಬ ರಿಫ್ರೆಶಿಂಗ್ ಆಗಿರುತ್ತೆ. ಸ್ವಲ್ಪ ಖಾರವಾಗಿ ಸ್ವೀಟಾಗಿ ತುಂಬ ಚೆನ್ನಾಗಿರುತ್ತೆ. ಜಾಸ್ತಿ ಟೈಮ್ ಕೂಡ ಬೇಕಾಗಲ್ಲ, ಒಂದು 5 ಮಿನಿಟ್ಸಲ್ಲಿ ಮಾಡ್ಬೋದು. ಹಾಗೆ ಜಾಸ್ತಿ ಏನೂ ಬೇಕಾಗೂ ಇಲ್ಲ. ಉಪ್ಪು, ಖಾರ, ಸಕ್ಕರೆ, ಒಂದು ಹಣ್ಣಿದ್ರೆ ಸಾಕು. ಸಿಂಪಲ್ಲಾಗಿ ಟೇಸ್ಟಿಯಾಗಿ ಮನೆಯಲ್ಲೇ ಮಾಡ್ಕೊಬೋದು. ನೋಡಿ, ಒಳಗಡೆ ಸ್ವಲ್ಪನೂ ಪೇರಳೆ ಹಣ್ಣಿನ ಸೀಡ್ಸ್ ಇರಬಾರ್ದು. ಅಷ್ಟು ಕ್ಲೀನಾಗಿ ಒಳಗಡೆ ಇರೋಂಥ ಪಿಂಕ್ ಪಾರ್ಟ್ ಏನಿದೆ ಅಷ್ಟನ್ನು ತಗೊಬೇಕು ಹೊರಗಡೆ. ಇವಾಗ ಇದು ನೀಟಾಗೇ ಆಗಿದೆ. ಇವಾಗ ಇದಕ್ಕೆ 1 ಸ್ಪೂನ್ ಸಕ್ಕರೆ ಹಾಕ್ಕೊತಾ ಇದ್ದೀನಿ. ನಿಮಗೆ ಸ್ವೀಟ್ ಬೇಡ ಅಂತಂದರೆ ಸ್ಕಿಪ್ ಮಾಡಿ. ಇವಾಗ ಇದಕ್ಕೆ ಸಕ್ಕರೆ ಹಾಕ್ಕೊಂಡು ಇದನ್ನ ಮಿಕ್ಸಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ನಿಮಗೆ ಕೋಲ್ಡಾಗಿ ಬೇಕು ಅಂತಂದರೆ ಐಸ್ ಕ್ಯೂಬ್ಸ್ನ ಆ್ಯಡ್ ಮಾಡ್ಕೊಬೋದು. ಬಟ್ ನಾನು ಆ್ಯಡ್ ಮಾಡಿಲ್ಲ, ಹಾಗೆ ಮಾಡಿದೆ. ನಾನಿಲ್ಲಿ ಸಣ್ಣ ಗ್ಲಾಸಲ್ಲಿ 1 ಗ್ಲಾಸ್ ನೀರು ಹಾಕ್ಕೊತಾ ಇದ್ದೀನಿ. ನೀವು ಐಸ್ ಕ್ಯೂಬ್ಸ್ ಹಾಕ್ಕೊಂಡ್ರೆ ಮತ್ತೆ ನೀರು ಆ್ಯಡ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಇವಾಗ ಇದನ್ನ ನೀಟಾಗಿ ಗ್ರೈಂಡ್ ಮಾಡ್ಕೊಬೇಕು. ಸೀಡ್ಸ್ ಎಲ್ಲ ನೀಟಾಗಿ ಗ್ರೈಂಡ್ ಆಗೋ ಥರ, ಬಾಯಿಗೆ ಸಿಗಬಾರ್ದು, ಅಷ್ಟು ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಇವಾಗ ಇದನ್ನ ಇನ್ನೊಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಬೇಡ ಅಂತಂದರೆ ಅದರಲ್ಲೇ ಇಟ್ಕೊಂಡು ಆಮೇಲೆ ಹಣ್ಣಿಗೆ ಹಾಕೊಬೋದು. ಇವಾಗ ಒಂದು ಪ್ಲೇಟಿಗೆ 1 ಸ್ಪೂನ್ ಉಪ್ಪು ಹಾಗೆ 1 ಸ್ಪೂನ್ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡಿದ ಆದಮೇಲೆ ನಾವು ಕಟ್ ಮಾಡ್ಕೊಂಡಿರೋ ಹಣ್ಣೇನಿದೆ ಅದನ್ನ ಇದರಲ್ಲಿ ಡಿಪ್ ಮಾಡಬೇಕು ಈ ಥರ. ನೋಡಿ, ಈ ಥರ ಉಪ್ಪು ಖಾರ ಎಲ್ಲ ಕಡೆ ನೀಟಾಗಿ ಹಿಡ್ಕೊಬೇಕು. ಇದಾದಮೇಲೆ ಇದಕ್ಕೆ ಆವಾಗಲೇ ಮಾಡ್ಕೊಂಡಿರೋ ಜ್ಯೂಸನ್ನು ಹಾಕಿದ್ರೆ ಆಯಿತು. ಇಷ್ಟೇ ಸಿಂಪಲ್ಲಾಗಿ ಅಂಗಡಿಲಿ ಸಿಗೋ ಥರ ಪೇರಳೆ ಹಣ್ಣಿನ ಜ್ಯೂಸ್ ರೆಡಿ ಆಗುತ್ತೆ. ನಾನಿಲ್ಲಿ ಸುಮ್ಮನೆ ಇದ್ರ ಮೇಲೆ ಸ್ವಲ್ಪ ಉಪ್ಪು ಖಾರ ಹಾಕ್ತಾಯಿದ್ದೀನಿ, ಜಸ್ಟ್ ಫಾರ್ ಡೆಕೋರೇಷನ್. ನೀವು ಇದ್ರ ಮೇಲೆ ಪೊಮಗ್ರಾನೇಟ್ ಸೀಡ್ಸು ಇಲ್ಲ ಅಂತಂದರೆ ಪುದೀನ ಏನು ಬೇಕಂತಂದ್ರೂ ಹಾಕ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.